ವೆಲ್ಕಮ್ ಬ್ಯಾಕ್. ಸ್ಟುಡಿಯೋದಲ್ಲಿ ಸಿಕ್ಕಾಪಟ್ಟೆ ಫನ್ ಇದೆ ಅಂಡ್ ಅಷ್ಟೇ ಮಾತುಕತೆ ನಡೀತಾ ಇದೆ. ಜಯಮಾರತಿ 800 ಸಿನಿಮಾ ಇದೆ, ಯುಗಾದಿ ಹಬ್ಬಕ್ಕೆ ರಿಲೀಸ್ ಆಗ್ತಿದೆ. ಹರ್ಷ ಅವರು ಮೊದಲನೇ ಬಾರಿಗೆ ಕಾಮಿಡಿ ಚಿತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂಡ್ ಟ್ರಯಾಂಗಲ್ ಲವ್ ಸ್ಟೋರಿ ಇಲ್ಲ, ಆದರೂ ಇಬ್ರು ಹೀರೋಯಿನ್ಸ್ ಇದ್ದಾರೆ. ಆದರೂ ನೋಟಿಸ್ ಮಾಡಬೇಕಾಗಿರೋ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಶರಣ್ ಅವ್ರಿಗೆ ಹೊಸ ಲುಕ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸೊ ಟೆಲ್ ಮಿ ಅಬೌಟ್ ಯುವರ್ ಲುಕ್, ಅದಕ್ಕೆ ಎಷ್ಟು ವರ್ಕ್ ಮಾಡಬೇಕಾಗಿತ್ತು ನೀವು ಅಂಡ್ ಆಲ್ ದ್ಯಾಟ್? ಸೊ ಲುಕ್ ಅನ್ನೋದಕ್ಕಿಂತ ಅದು ಒಂದು ಟಾಸ್ಕ್. ಅದು ಒಬ್ಬ 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 ನಟನಿಗೆ ಒಂದು ಟಾಸ್ಕ್ ಅದು. ನನ್ನ ಥರದವ್ರಿಗೆ, ಯಾಕಂದರೆ ನಾವು ಗೊತ್ತೇ ಇಲ್ಲ ರೀ. ಸೊ ಈ ಥರದ್ದೊಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಎಲ್ಲ ಹುಡುಗರಿಗೂ ಈಗ ಒಂದು ಟ್ರೆಂಡು, ಆಲ್ಮೋಸ್ಟ್ ಆಲ್ ಒಂಚೂರು ಯೂತ್ಸ್ಗೆ, ಹುಡುಗರಿಗೆ 6 ಪ್ಯಾಕ್ನ ಸ್ಪೋರ್ಟ್ ಮಾಡಬೇಕು ಅಂತ ಇವಾಗಲ್ಲ. ಇವಾಗ ಒಂದು ಸ್ವಲ್ಪ ಈ ಜನರೇಷನ್ ಹುಡುಗರಿಗೆ ಒಂಚೂರು ಅದೊಂದು ಟ್ರೆಂಡ್ ಈಗ. ಅದು ಇತ್ತೀಚಿನ ದಿವಸಗಳಲ್ಲಿ 6 ಪ್ಯಾಕ್, ಮೊದಲು 6 ಪ್ಯಾಕ್ ಅನ್ನೋಂಥ ಒಂದು ಕಾನ್ಸೆಪ್ಟೇ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಇತ್ತೀಚಿನ ದಿವಸಗಳಲ್ಲಿ ಅದು ತುಂಬ ಇದಾಗಿರೋವಂಥದ್ದು. ನನಗೆ ಒಬ್ಬ ಕಾಮಿಡಿಯನ್ನಾಗಿ ಈ ಥರದ್ದೊಂದು ಏನೋ ಅವಕಾಶ ನನಗೆ ಸಿಗುತ್ತೆ ಅಂತ ಅನ್ನೋವಂಥದ್ದು, ಇಟ್ ವಾಸ್ ನಾಟ್ ಇನ್ ಮೈ ಡ್ರೀಮ್, ನಾಟ್ ಇವನ್ ಇನ್ ಮೈ ಡ್ರೀಮ್. ಸೊ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಐ ವಾಂಟ್ ಟು ಟ್ರೈ ಔಟ್ ಥಿಂಗ್ಸ್, ಲೈಕ್ ಏನಾದ್ರು ಒಂದು ಹೊಸದೇನಾದ್ರು ಮಾಡಬೇಕೆಲ್ಲ ಸಿನಿಮಾಗಳಿಗೂ ಅಂತ ಅನ್ನೋವಂಥದ್ದು. ಸೊ ದಿಸ್ ಐ ಹ್ಯಾವ್ ಫ್ರಮ್ ವೆರಿ ಅರ್ಲಿ ಡೇಸ್. ಸೊ ಅದಕ್ಕೆಲ್ಲ ಸಾಕ್ಷಿ ಅಂತ ನಮ್ಮ ಈ ಜಯಲಲಿತಾ ಆ ಥರದ್ದೆಲ್ಲ ನಾನು ಟ್ರೈ ಮಾಡಿರ್ತೀನಲ್ಲ, ಆ ಥರ ಒಂದು ಫುಲ್ ಪಿಕ್ಚರು, ಒಂದು ಎಂಟೈರ್ ಫಿಲಮ್ ಆ್ಯಸ್ ಎ ವುಮೆನ್, 6 ಪ್ಯಾಕ್ ಒಂದು ಮಾಡಬೇಕು ಅಂತ ಅನ್ನೋವಂಥದ್ದು ಆಸೆ ಇತ್ತು. ಬಟ್ ನಮ್ಮ ಕಾಮಿಡಿಯನ್ಸಿಗೆ ನಮ್ಗೆ ಆ ಥರದ್ದು ಎಲ್ಲಿ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ದೇರ್ ಕೇಮ್ ಅ ಸ್ಟೋರಿ which in one particular place which required 6 packs. ಎಲ್ಲೋ ಒಂದು ಕಡೆ ಸ್ಟಫ್ ಮಾಡ್ದಂಗಿಲ್ಲ, ಆ ಪಾತ್ರಕ್ಕೆ ಬೇಕಾಗಿತ್ತು. ಆ ಪಾತ್ರಕ್ಕೆ ಅಂತ ಅನ್ನೋದಕ್ಕಿಂತ ಆ ಜಾಗಕ್ಕೆ, ಪಾತ್ರ ಅನ್ನೋದಕ್ಕಿಂತ ಹೆಚ್ಚು ಆ ಸಿಚುವೇಶನ್ ಬೇಕಾಗಿತ್ತು ಅಷ್ಟೇ. ಆ ಸಿಚುವೇಶನ್ಗೆ ಸೀಮಿತವಾಗಿ ಮಾತ್ರ ಇರುತ್ತೆ 6 ಪ್ಯಾಕ್ ಅಂತಿದ್ದಂಗೆ ಆ್ಯಕ್ಷನ್ ಸಿನಿಮಾ ಅಲ್ಲ, ಇದು ಕಾಮಿಡಿ ಸಿನಿಮಾನೇ. ಸೊ ಆ ಸಿಚುವೇಶನ್ಗೆ ಮಾತ್ರ ಇರುತ್ತೆ. ಆ್ಯಂಡ್ ಅಗೇನ್ ಎಲ್ಲರ ಹತ್ರನೂ ಹೆಂಗಿರುತ್ತೆ ಅಂತಂದರೆ, ಮಾಮೂಲು ಶರಣನೇ, ಒಡೆಯೋ ಶರಣ ಅಲ್ಲ, ಒಡೆಸ್ಕೊಳ್ಳೋ ಶರಣನೇ. ಯಾಕಂದರೆ ನಾನು ಯಾವಾಗಲೂ ಹೇಳ್ತಿರ್ತೆ ಎಲ್ಲರೂ ಇದರಲ್ಲೂ ಕೂಡ. ನನಗೆ ಹೆಂಗಿತ್ತು ಗೊತ್ತಾ, ಒಂದು ಸಲ ಹರ್ಷ ಮಾಸ್ಟ್ರಿಗೆ ಮೊನ್ನೆ ವಿದ್ಯಾ ಅಂತ ಈ ಸಿನಿಮಾದಲ್ಲಿ ಇನ್ನೊಬ್ಬರು ಆ್ಯಕ್ಟ್ರೆಸ್ ಆ್ಯಕ್ಟ್ ಮಾಡಿದ್ದಾರೆ. ಶ್ರುತಿ ಹರಿಹರನ್ ಫ್ರೆಂಡ್ ಅವರು. ಸೊ ಅವರು ತಗೊಂಡು ಬಾಂಚ್ತಾ ಇರ್ತಾರೆ ನನಗೆ ವರ್ಡ್ಸ್ಗಳು ಸರ್. ಸರಿ, ಅವರು ಒಂದು ಶಾರ್ಟ್ ಇತ್ತು. ಹೆಂಗೆ ಅಂದರೆ ಒಂಥರ 25 ಫೀಟಿಂದ ಫ್ಲೈಯಿಂಗಲ್ಲಿ ಬಂದು ನಾನು ಎದೆ ಮೇಲೆ ಕೂತ್ಕೊಂಡು ಬಡ ಅಂತ ಹೊಡಿತು. ಸರಿ, ಅವರು ಸರ್ ಸೈಡ್ ಕರ್ಕೊಂಡೋಗಿ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಆ್ಯಸ್ ಎ ಹೀರೋ ಇದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನ ಅಂತ ಅನ್ನೋದು ಪಾಪ ಅವ್ರಿಗೆ. ಸರ್ ಸುಮ್ಮನೆ ಅವರು ಅದನ್ನ ಹೇಳಿಲ್ಲ, 25 ಫೀಟಿಂದ ಅದೆಲ್ಲ ಹೇಳಿಲ್ಲ ಅವರು. ಸರ್ ಒಂದು ಕೆಲಸ ಮಾಡುವ, ಓಡಿಸೋದಿರುತ್ತೆ, ಹಿಂಗೆ ಚೆನ್ನಾಗಿ ಓಡಿಸೋದಿರುತ್ತೆ ಸಾರ್ ಅಂತ. ಪರವಾಗಿಲ್ವಾ ಅಂತಂದ್ರೆ, ಸಾರ್ ನೀವು ಯೂಟ್ಯೂಬ್ ತೆಗೆದು ನೋಡಿ, 75 ವೀಡಿಯೋ ಅದೇ ಇರುತ್ತೆ ನಂದು, ಎಲ್ಲ ಹುಡುಗಿರ ಹತ್ರ ಒದೇ ತಿನ್ನೋದೇ ಇರುತ್ತೆ ಸರ್, ಇದು ನಾನು ಗೊತ್ತಿರೋದೇ ಸರ್ ಇದು ಅಂತಂದ್ಬಿಟ್ಟು ನಾನು ಇನ್ನೊಂದು ಎಕ್ಸ್ಟೆಂಟ್ ಕೇಳಿದೆ ಅವ್ರಿಗೆ. ಅದು ನೆಕ್ಸ್ಟ್ ಯಾವ ಎಕ್ಸ್ಟೆಂಟ್ ಅದು ಅಂತ ಹೇಳಲ್ಲ ನಾನೀಗ. ಅಲ್ಲಲ್ಲ, ಅದನ್ನು ಮಾಡಲಿಲ್ಲ ಅವರು. ಅವರೇನೇ ಸರ್ ಇಷ್ಟೆಲ್ಲ ಬೇಡ ಸರ್, ನಾನು ಹೀರೋ ಸರ್, ನಮಗೆ ಅದು ಇದಾಗ್ಬಿಡುತ್ತೆ ಸರ್, ಆಮೇಲೆ ಲಾಸ್ಟಲ್ಲಿ ಹಿಂಗೆಲ್ಲ ಇದೆ, ಹಂಗೆಲ್ಲ ಹೋಗಲ್ಲ ಸರ್, ಇದನ್ನು ಮಾಡಿಸ್ತೀನಿ ಅಂದ್ರೆ. ಏನು ಸರ್ ಅದು ಅಂದರೆ, ಅವ್ರನ್ನ ಈ ಕ್ರೇನಲ್ಲಿ ಎತ್ತಿ ಅವ್ರನ್ನ, ಸೊ ಅದು ರೋಪ್ ಶಾಟ್ ಅವ್ರಿಗೆ ಅಂದರೆ ಅಂತ ಬಂದ್ಬಿಟ್ಟು ಎದೆ ಮೇಲೆ ಕುತ್ಕೊಂಡು ಅಂದ ತಕ್ಷಣ ಅವರು ಸ್ವಲ್ಪ ಹ್ಯೂಜ್ ಆಗಿ ಇದ್ದಾರೆ, ಯಾರು ವಿದ್ಯಾನವರು. ಸ್ವಲ್ಪ ಶಾರ್ಟ್ ಟೈಮ್ ಹಂಗಂತು ಸರ್ ಅಂತಂದ್ರು. ಸರ್ ನಾನು ಏನು ಸರ್ ಏನಾಯ್ತು ಅಂತ, ಸರ್ ಆ್ಯಕ್ಟಿಂಗ್ ಸರ್ ಅಂದೆ. ಅದು ನಿಜವಾಗ್ಲೂ ಆಗಿದೆ. ಒಂದು 10 ಸೆಕೆಂಡು ಬ್ರೀತ್ ಸ್ಟಾಪ್ ಆಗಿತ್ತು ನನಗೆ. ಸೊ ಏನು ಕ್ವಶನ್ ಏನಂದ್ರೆ, ನಿಮ್ ಲುಕ್ ಎಷ್ಟು ಕೆಲಸ ಮಾಡಿದ್ರಿ ಅಂತ ನನಗೆ ನಾನು ಇನ್ಮೇಲೆ ಕೂತ್ಕೊಂಡಿದ್ರೆ ಬ್ರೀದೇ ಸ್ಟಾಪ್. ಅದಕ್ಕೆ ತಾನು ನೀನು ನನ್ನೇ ಎತ್ಕೊಂಡಿರೋದು. ಒಂದು ಸಾಂಗಲ್ಲಿ ನನ್ನೇ ಎತ್ಕೊಂಡು ಆಯ್ತಾ. ಅಲ್ಲಿ ಒಂದು ಜಾಗ 6 ಪ್ಯಾಕ್ ಬೇಕು ಅಂತ ಅನ್ನೋವಂಥದ್ದಿತ್ತು. ಈ ಫಸ್ಟ್ ಈ ವಿಚಾರನ ನಾವು ಡಿಸೈಡ್ ಮಾಡಿದಾಗ, ಒನ್ ಥಿಂಗ್ ವಿ ಡಿಸೈಡೆಡ್, ಲೆಟ್ ಅಸ್ ನಾಟ್ ರಿವೀಲ್ ದಿಸ್ ಪಿಕ್. ಈ ಗೆಟಪ್ನ ನಾವೆಲ್ಲೂ ರಿವೀಲ್ ಮಾಡಬಾರ್ದು ಅಂತ ಅನ್ನೋವಂಥದ್ದು ಇತ್ತು. ಏನಕ್ಕೆ ಅಂದರೆ, ಈಗ ಒಂದು ಕಾಯ್ತಾ ಇರ್ತಾರೆ ಗೊತ್ತಾ, ಯಾಕಂದರೆ ನನ್ನನ್ನು 6 ಪ್ಯಾಕಲ್ಲಿ ಹೆಂಗಿರ್ಬೋದು ಶರಣ್ ಅಂತ ಅನ್ನೋದ್ರ ಇದು ಯಾರಿಗೂ ಇಲ್ಲ. ಯಾಕೆಂದರೆ ನನ್ನನ್ನು ಒಂದು 10-15 ವರ್ಷ ನೋಡ್ತಾ ಇದ್ದಾರೆ. ಸೊ ಆ ಶರಣ್ ಸಿಕ್ಕಿಲ್ಲ. ಸೊ ಶರಣ್ಣು 6 ಪ್ಯಾಕಾ ಅಂತ ಅನ್ನೋವಂಥದ್ದು ಒಂದಿರುತ್ತೆ ಗೊತ್ತಾ ಸರ್. ಆ ಕ್ಯೂರಿಯಾಸಿಟಿ ನನಗೆ ಥಿಯೇಟ್ರ್ ತನಕ ತೊಗೊಂಬರ್ಬೇಕು ಸರ್. ನಾನು ಆ ಫೋಟೋ ಏನಾದ್ರು ಮೊದಲೇ ನಾನು ಹಾಕ್ಬಿಟ್ರೆ ಅದೇನೇ ತಾನೇ ನೋಡೋಕೆ ನಾವು ಕಾಯ್ತಾ ಇರೋದು ಅದೇ ತಾನೇ ಅನ್ನೋ ಥರ ಆಗ್ಬಿಡುತ್ತೆ ಸರ್. ಅದೊಂದು ಅಂತಂದು ಸೂಪರ್ ಆಗಿದೆ ಸರ್, ಫಸ್ಟ್ ಟೈಮ್ ಅದೊಂಥರ ಚೆನ್ನಾಗಿದೆ, ಹಾಗೆ ಮಾಡೋಣ ಅಂತ ಅನ್ನೋವಂಥದ್ದು. ಒಂದು 11 ತಿಂಗಳು
It took 11 long months to achieve six pack. So at last, I could do it because of all the supports ಅಷ್ಟೇ. ಯಾಕಂದರೆ ನಾನು ಕಲ್ತ್ಕೊಂಡಿದ್ದೇನು ಅಂತಂದರೆ ಫಸ್ಟು ಡಯಟ್ರಿ, ಫಸ್ಟು ಜಿಮ್ಮು, ವರ್ಕೌಟು ಸೆಕೆಂಡ್ ಪ್ಲೇಸ್. ದಿ ಫಸ್ಟ್ ಪ್ಲೇಸ್ ಇಸ್ ಡಯಟ್. ಸೊ ನಾವು ಒಂದು ಸ್ಲೋಗನ್ ಇದೆ, ಬಾಡಿ ಬಿಲ್ಡರ್ಸ್ ಆರ್ ನಾಟ್ ಮೇಡ್ ಇನ್ ಜಿಮ್, ದೇ ಆರ್ ಮೇಡ್ ಇನ್ ಕಿಚನ್ ಅಂತ. ದೇ ಆರ್ ಮೇಡ್ ಇನ್ ಕಿಚನ್ ಅಂತ. ಸೊ ದಟ್ ಈಸ್ ಒನ್ ಥಿಂಗ್. ಡಯಟ್ ಇಸ್ ದಿ ಮೇನ್ ಥಿಂಗ್, ಅದು ವರ್ಕೌಟ್ ಕಮ್ಸ್ ಸೆಕೆಂಡ್. ಕಮಿಂಗ್ ಬ್ಯಾಕ್ ಟು ಶುಭಾ, ಇನ್ಫ್ಯಾಕ್ಟ್ ಶುಭಾ ಅವ್ರು ಇಷ್ಟು ಸೈಲೆಂಟ್ ಆಗಿ ಸ್ಟುಡಿಯೋಲಿ ಕೂತಿದ್ದಾರೆ ಅಂದ್ರೆ ಯಾರು ನಂಬೋದಿಲ್ಲ. ಯು ಹ್ಯಾವ್ ಟು ಬಿ ಚಾಪಿ, ಜಂಪಿಂಗ್ ಅರೌಂಡ್ ಹಿಯರ್ ಅಂಡ್ ಆಲ್. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಶುಭಾ. ಐ ಥಿಂಕ್ ನನ್ನ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಜಂಪ್ ಮಾಡಿ ಇವಳು ನೋಡು ನಂಗೆ ಹೂವು ಎಲ್ಲ ಎಸಿತಾ ಇದೆ. ಸೊ ಯಾರ್ದು ಡಿಸ್ಟರ್ಬೆನ್ಸ್ ಮಧ್ಯದಲ್ಲಿ ಅಂದ್ರೆ ಇನ್ನೇನು ಚಿತ್ರದ ಮತ್ತೊಬ್ಬ ನಾಯಕಿ ಎಂಟ್ರಿ ಆಗ್ತಿದ್ರೆ ಅವ್ರದೇ ಗಲಾಟೆ ಇಲ್ಲಿ. ಶುಭಾ ಮಾತಾಡಿ. ನನ್ನ ಕ್ಯಾರೆಕ್ಟರ್ ನಾನು ಈ ಬಬ್ಲಿ ಗಿಬ್ಲಿ ಅನ್ನಲ್ಲ, ಯಾಕಂದ್ರೆ ಇಲ್ಲಿ ಪಕ್ಕದಿದಾರಲ್ಲ ಜಾರ್ಸ್ ಓದ್ಬಿಡ್ತಾರೆ ನನ್ನ ಬಬ್ಲಿ ಡಿಫ್ರೆಂಟ್ ಅಂತ ಅಂದ್ರೆ. ಓಕೆ, ಯಾಕದು ಎಲ್ಲ ಅದನ್ನೇ ಕೇಳೋದು. ನಿಮ್ಮ ಕ್ಯಾರೆಕ್ಟರ್ ಏನು ಅಂತ ಕೇಳಿ. ವೆರಿ ಬಬ್ಲಿ ಕ್ಯಾರೆಕ್ಟರ್ ಹಿಯರ್ ಇಸ್ ಬಬ್ಲಿ ಅಂಡ್ ಗರ್ಲ್ ನೆಕ್ಸ್ಟ್ ವೆರಿ ಕ್ಯೂಟ್. ವೆರಿ ಕ್ಯೂಟ್ ಅಂಡ್ ಸಾರ್ಟ್ ಆಫ್. ಪ್ರೇಕ್ಷಕರು ನನ್ನ ಪಾತ್ರಕ್ಕೆ ಕನೆಕ್ಟ್ ಆಗ್ತಾರೆ. ನಾನು ದಯವಿಟ್ಟು ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳಮ್ಮ. ಇದನ್ನ ಕೇಳಿ 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 ಸಾಕಾಗಿದೆ. ಹುಷಾರಾಗಿ ಯೋಚನೆ ಮಾಡಿ ಹೇಳ್ತಿದ್ದೀರಾ. ಏನಂತ ಹೇಳ್ಬೋದು ಅಂತ ಆಕ್ಚುಲಿ ನನ್ನ ಪಾತ್ರನ ನಿಜ ಇಲ್ಲ ಅವ್ರು ಹೇಳ್ತಾರೆ ನೋಡಿ, ಸಕ್ಕತ್ತಾಗಿ ಹೇಳ್ತಾರೆ ನನ್ನ ಪಾತ್ರ. ತಡೆ, ಅದನ್ನ ಹೇಳಲ್ಲ ನಾನು. ಓಕೆ, ಅವ್ರ ಪರವಾಗಿ ನಾನು ಏನದನ್ನ ಹೇಳ್ಬೇಡ ಅಂತ ಹೇಳಿರ್ತೀನಲ್ವಾ, ಅದೇ ಅವ್ರ ಪಾತ್ರ. ಬಬ್ಲಿ ನಿಜಾನೇ, ಹೌದು. ಫ್ಯಾಕ್ಟ್ ಕೂಡ ಏನು ಗೊತ್ತಾ, ಹೋಗ್ಲಿ ಆ ಪಾತ್ರ ನೋಡೋಕ್ಕೂ ಜನ ಈಗ ಇನ್ನೊಂದ್ಸಲ ದಯವಿಟ್ಟು ಇನ್ನೊಂದ್ಸಲ ಅದನ್ನೇ ಹೇಳ್ಬಿಟ್ಟು ಬಬ್ಲಿ ನನ್ನ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಶರಣ್ ಅಂತೆಲ್ಲ ಬೇರೆ ಎಲ್ಲ ಯೋಚನೆ ಮಾಡ್ತಿರ್ತೀನಿ, ಯಾವ ಪದ ಯೂಸ್ ಮಾಡ್ಬೋದು ಈ ಸರ್ತಿ. ಇನ್ನಸೆಂಟ್ ಅದನ್ನ ಯೂಸ್ ಮಾಡ್ಬೋದಾ, ಹಿಂಗೆ ಚೇಂಜ್ ಮಾಡೋದಾ. ಬಟ್ ಅದು ಹುಡುಗಿ ಏನೇ ಹೇಳಿದ್ರೇನು ಇಟ್ ಇಸ್ ಹುಡುಗಿ ಮಗು ಮನಸ್ಸು. ಒಂದು ವಿಚಾರ ನನಗೆ ಗೊತ್ತಿಲ್ಲ. ಸೊ ಆಸ್ ಅ ಕಾಮಿಡಿಯನ್ ನಾನು ಒಂದು ವಿಚಾರನ ಶುಭಾ ಪುಂಜ ಅವರ ವಿಚಾರವಾಗಿ ನಾನು ಹೇಳಲೇಬೇಕು. ಶಿ ಇಸ್ ಅನ್ ಎಕ್ಸಲೆಂಟ್ ಕಾಮಿಡಿ ಆಕ್ಟರ್. ಶಿ ಹ್ಯಾಸ್ ಅನ್ ಎಕ್ಸಲೆಂಟ್ ಟೈಮಿಂಗ್. ಆಸ್ ಅ ಕಾಮಿಡಿಯನ್ ನಾನು ಇದನ್ನ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ ಇದನ್ನ. ಸೊ ಫುಲ್ ಮಾರ್ಕ್ಸ್ ಟು ಹರ್. ಏನಕ್ಕೆ ಅಂತ ಹೇಳ್ತೀನಿ, ಕಾಮಿಡಿನ ಕ್ಯಾರಿ ಮಾಡೋದು ತುಂಬಾ ಕಷ್ಟ ಇದೆ ರೀ. ಸೊ ಆ ಕೌಂಟರ್ ಯಾಕಂದ್ರೆ ಹೆಂಗ್ ಕೊಟ್ಟಿದ್ದಾರೆ ಗೊತ್ತಾ ಇವ್ರಿಗೆ ಜೊತೆಲಿ ಎಲ್ಲಾ ಕಾಮಿಡಿಯನ್ಸ್ ಕೊಟ್ಟಿದ್ದಾರೆ ಸುತ್ತ. ಈ ಕಡೆ ತಿರುಗಿದ್ರೆ ಅರುಣ್ ಸಾಗರ್, ಈ ಕಡೆ ತಿರುಗಿದ್ರೆ ಸಾಧು ಕೋಕಿಲ, ಟೈಮಿಂಗ್ ಕೂಡ ವರ್ಕೌಟ್. ಈ ಕಡೆ ತಿರುಗಿದ್ರೆ ಎಲ್ಲಾ ಕಾಮಿಡಿಯನ್ಸ್ ಮಧ್ಯದಲ್ಲಿ ಸುಮ್ಮನೆ ನಿಂತ್ಕೊಳ್ಳೋದಲ್ಲ, ಪರ್ಫಾರ್ಮ್ ಮಾಡಬೇಕು ಕಾಮಿಡಿ. ಸೊ ಅದು ಒಬ್ಬ ಆ್ಯಕ್ಟರ್ಗೆ ಎಂಥ ಟಾಸ್ಕಿನ ವಿಚಾರ ಅಂತ ನನಗೆ ಗೊತ್ತು. ಸೊ ಅಲ್ಲಿ ಆ ಟಾಸ್ಕ್ನ 100ಗೆ 100% 100 ಔಟ್ ಆಫ್ 100 ತೊಗೊಂಡಿದ್ದಾರೆ ಅಂತ ಅನ್ನೋದಾದರೆ, ಸೊ ಈ ಸಿನಿಮಾದ ಮುಖಾಂತರ ಶುಭಾ ಪೂಂಜ ಅವರ ಒಳಗಡೆ ಇರೋವಂಥ ಒಂದು ಕಾಮಿಡಿ ಆ್ಯಕ್ಟರ್ನ ನೋಡುವಂಥ ಸೂಪರ್. ಇವಾಗ 100 ಔಟ್ ಆಫ್ 100 ಅಂದ್ರೆ LKG ಇಂದ UKG ಬಂದ್ಬಿಟ್ರೆ ಆಲ್ಸೋ ಒನ್ ಆಫ್ ಮೈ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಯಾಕಂದ್ರೆ from him if he has to say I do good comedy, then at least ನಾನು ಪಾಸ್ ಆದೆ. So it's lovely having you here. ಕೊನೆಯದಾಗಿ ಚಿತ್ರದ ಬಗ್ಗೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ, ನಾನು ಹೇಳಬೇಕು. See, my father he's a comedy actor and he's a legendary comedy actor. ಮೊನ್ನೆ ಈ ಟ್ರೈಲರ್ ನೋಡ್ತಾ ನಿಮ್ಮ ಬಗ್ಗೆ ಹೇಳಿದ್ರಪ್ಪ ಅವರು. ಹೌದಾ? ಮೊನ್ನೆ ಟ್ರೈಲರ್ ನೋಡ್ತಾ ಇರೋದು ಶುಭಾ ಪುಂಜ ಇಂಟ್ರೆಸ್ಟಿಂಗ್ ಆಗಿದೆ ಕಣೋ, ಸಖತ್ತಾಗಿ ಕಾಮಿಡಿ ತುಂಬ ಚೆನ್ನಾಗಿ ಮಾಡಿರಂಗಿದೆ ಆ ಹುಡುಗಿ ಅಂತ. ಹೂ ಇಸ್ ಸೇಯಿಂಗ್ ಇಟ್? ನನಗೆ ಅಂತ ನಾನು ಹೇಳ್ತಾ ಇರೋದು, ಅವ್ರಿಗೆ ಹೀ ಈಸ್ ನೌ 70, ಅವ್ರ ಎಕ್ಸ್ಪೀರಿಯನ್ಸು 65 years ಇರುತ್ತೆ ಅವ್ರಿಗೆ. ಸೊ ಹಿ ವಾಸ್ ಈಸ್ ಆ್ಯಕ್ಟಿಂಗ್ ಫ್ರಮ್ ಹಿಸ್ ಏಜ್ ಆಫ್ 4 or 5, 2.5 years ಇಂದ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು 65-68 years ಎಕ್ಸ್ಪೀರಿಯನ್ಸ್ ಇರೋವಂಥ ಒಬ್ಬ ಆ್ಯಕ್ಟ್ರು ಬರೀ ಏನು ಆ ಟ್ರೈಲರಲ್ಲಿ ಜಾಸ್ತಿನೂ ಇಲ್ಲ ಅವ್ರದ್ದು. ಒಂದು 4 ಶಾಟ್ ಇದೆ, ಆ 4 ಶಾಟಲ್ಲಿ ಗುರುತಿಸಿ ಹೇಳ್ತಾ ಇದ್ದಾರೆ. ಅಂದರೆ ವಾಟ್ ಮೋರ್. ಸೊ ದಟ್ಸ್ ಕಮಿಂಗ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್ ಹೌಸ್ ಖುಷಿ ಪಡಿ. ಸೊ ಇಟ್ ವಾಸ್ ಲವ್ಲಿ ಹ್ಯಾವಿಂಗ್ ಯು ಹಿಯರ್. ಕೊನೆಯದಾಗಿ ಚಿತ್ರದ ಬಗ್ಗೆ ಏನು ಹೇಳ್ತೀರಾ ಶುಭಾ? 8ನೇ ತಾರೀಕು ಯುಗಾದಿಗೆ ರಿಲೀಸ್ ಆಗ್ತಾ ಇದೆ. ನಿಮಗೆ ಆ್ಯಕ್ಚುಲಿ ನಾವೆಲ್ಲರೂ ಹೇಳ್ತೀವಿ ಹಬ್ಬದ ಊಟ ಅಂತ, ಬಟ್ ನಿಜವಾಗ್ಲೂ ಇದು ಹಬ್ಬದ ಊಟನೇ. ಯಾಕಂದರೆ ಎಲ್ಲನೂ ಇದೆ, ಅದನ್ನು ನಾನು ಹೇಳಲ್ಲ, ನೀವು ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ. ಗ್ರೇಟ್. ಸೊ ಮುಂದಿನ ಸೆಗ್ಮೆಂಟಲ್ಲಿ ಚಿತ್ರದ ಮತ್ತೊಬ್ಬ ನಾಯಕಿ ಇರ್ತಾರೆ. ಸೊ ಕೀಪ್ ವೇಟಿಂಗ್. ಅಲ್ಲಿವರೆಗೂ ಮತ್ತೊಂದು ಹಾಡು ರೆಡಿ ಆಗಿದೆ, ನೋಡ್ಕೊ ಬನ್ನಿ.
ಡಿಂಗಡಾಂಗ್ ಲೇಡಿ ನಾನಿನ್ನ ಕಿಲ್ಲಾಡಿ ನಾವಾದ್ರೆ ಬಲೆ ಜೋಡಿ